ಹೆಂಗಿದ್ರು ಅಮ್ಮ? ಐ ಆಮ್ ಕ್ಯೂರಿಯಸ್, ಯಾಕೆಂದರೆ ನಿಮ್ಮ ಪ್ರತಿ ಮಾತಿನಲ್ಲೂ ಅಮ್ಮನ ಬಗ್ಗೆ ಹೇಳ್ತಾ ಇದ್ದೀರಾ. ಅಮ್ಮ ಲೈಫ್ ನೋಡ್ತಾ ಇದ್ದಿದ್ದ ರೀತಿ ಹೇಗಿತ್ತು? ಶಿ ವಾಸ್ ಅ ವೆರಿ ಸ್ಟ್ರಾಂಗ್ ಲೇಡಿ, ಹಾಂ, ವೆರಿ ಸ್ಟ್ರಾಂಗ್ ಲೇಡಿ. ಆದರೆ ನನಗೆ ಅಮ್ಮನ ಬಗ್ಗೆ ಒಂದು ಬೇಜಾರು ಇದೆ. ಆಮೇಲೆ ಒಂದು ಒಂದು ಇಷ್ಟು ಇವರು ಕೆಪಾಸಿಟಿ ಇತ್ತು, ಅವರು ಯೂಸ್ ಮಾಡ್ಕೊಳ್ಳಿಲ್ವಲ್ಲ ಅಂದರೆ ಸ್ಯಾಡ್ನೆಸ್ಸು ಇದೆ. ಏಕೆಂದರೆ ಅವ್ರಿಗೆ ಇವತ್ತು ನಮ್ಮೂರು ಜನಕ್ಕೆ, ಅಂದರೆ ನನ್ನ ಇಬ್ಬರು ಅಣ್ಣಂದರು ನನಗೆ ಈ ಟ್ಯಾಲೆಂಟ್ ಅದೆಲ್ಲ ಏನು ಬಂದಿದೆಯೋ ಅದೆಲ್ಲ ಬಂದಿರೋದು ಅವರಿಂದನೇ. ಬಿಕಾಸ್ ಶಿ ವಾಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್, ತುಂಬ ಚೆನ್ನಾಗಿ ಹಾಡು ಹೇಳೋರು. ಆಮೇಲೆ ಆಗಿನ ಕಾಲದಲ್ಲೆಲ್ಲ ಗೊತ್ತಲ್ಲ, ಈ ಕೈ ಕೆಲಸ ಇರ್ಬೋದು, ಶಿ ಯೂಸ್ ಟು ರಂಗೋಲಿ ಕಾಂಪಿಟೇಷನ್ಸ್ ಅಂತೂ ತುಂಬ ಗೆದ್ದಿದ್ದಾರೆ. ಆ ಥರ ವಿಷಯದಲ್ಲಿ ಶಿ ವಾಸ್ ವೆರಿ ಟ್ಯಾಲೆಂಟೆಡ್. ಅಪ್ಪ ಫುಲ್ ಸಪೋರ್ಟ್ ಅದಕ್ಕೆಲ್ಲ ಇದು. ಬಟ್ ಈ ಕಲೆ ಅನ್ನೋದು ಏನಿದ್ರು ಅವರಿಂದನೇ ಬಂದಿರೋದು. ಸೊ ಅವ್ರಿಗೆ ತಾನೇ ಹೋಗಿ ಮಾಡಬೇಕು ಅನ್ನೋ ಧೈರ್ಯ ಇತ್ತಿಲ್ಲ. ಆದರೆ ಮಕ್ಕಳ ವಿಚಾರಕ್ಕೆ ಬಂದಾಗ ಯಾವನ್ ಏನೇ ಅನ್ನಲಿ ಏನಂತಾರೆ, ದುನಿಯಾಕೋ ಗೋಲಿ ಮಾರೋ ಅನ್ನಂಗೆ ಅವ್ರು ಮಾಡ್ತಾರೆ. ಐ ವಿಲ್ ಸಪೋರ್ಟ್ ದೆಮ್ ಫುಲಿ, ಐ ಎನ್ಕರೇಜ್ ದೆಮ್ ಅಂತ. ಹ್ಯಾವ್ ಯು ಎವರ್ ಸ್ಪೋಕ್ ಅಬೌಟ್ ಇಟ್? ಅಂದರೆ ಯಾವತ್ತಾದ್ರೂ ಮಾತಾಡಿದ್ರೆ, ಇದನ್ನು ಕೇಳಿದ್ರೆ, ಯಾಕಮ್ಮ ನಮ್ಮನ್ನು ಎಷ್ಟು ಸಪೋರ್ಟ್ ಮಾಡ್ತಿದ್ಯಾ, ನಿಂದೇನಾದ್ರು ಕನಸುಗಳಿದ್ವಾ ಅಂತ? ಅವಾಗ ಅಷ್ಟು ಮೆಚುರಿಟಿ ಇತ್ತಿಲ್ಲ, ಅಂದರೆ ಕೆರಿಯರ್ ಇದು ಅಂತ ಮಾತಾಡೋದಕ್ಕೆ. ಬಟ್ ಅವರು ಇದು ನಂಗೆ ನಮ್ಮಮ್ಮ ಸಲ್ವಾರ್ ಹಾಕೋಬೇಕು ಅಂತ ತುಂಬ ಇಷ್ಟ ಆಯಿತು. ಹಾಕ್ಕೊಂಡಿದ್ರೆ ಯಾವಾಗಾದರೂ? ಒಂದು ಸತಿ ಯಾವಾಗಲೂ ಒಂದು ಯೋಗ ಕ್ಲಾಸಿಗೆ ಬಲವಂತ ಮಾಡಿ ಹಾಕಿಸಿ ಕರ್ಕೊಂಡು ಹೋದೆ ಅಷ್ಟೇ. ಸೊ ಇದಕ್ಕೆ ಬಂದಾಗ ಹೇಳ್ತಾ ಇದ್ದೆ, ಸೀರೆ ಯಾವಾಗಲೂ ಸೀರೆ ಉಟ್ಕೊಳ್ಳೋರು. ಅವಾಗ ಮಾತ್ರ ಒಂದು ಸತಿ ಅಂದಿದ್ದೆ, ನೀನು ಹಾಕ್ಕೊಳ್ಳೋದೇ ಇಲ್ಲ, ಏನಾಗುತ್ತೆ ಇವಾಗ ನಾರ್ತ್ ಇಂಡಿಯನ್ ಆಗಿದ್ದಿದ್ರೆ ಹಾಕೋತಾ ಇರಲಿಲ್ವ ಅಂತ. ಸೊ ಒಂದು ಪಾಯಿಂಟ್ ಆದಮೇಲೆ ಅವರೊಂದು ಲುಕ್ ಕೊಟ್ಟರೆ ಅಷ್ಟೇ ಎಲ್ಲ. ಬಟ್ ತುಂಬ ವರ್ಷಗಳಾದ್ಮೇಲೆ ಒಂದು ಸತಿ ಅಂದಿದ್ದೆ, ನೀವು ಮಾಡಬೇಕಾಗಿತ್ತು. ಅಂದರೆ ಇಟ್ ವಾಸ್ ಮೋರ್ ಲೈಕ್ ಒಂಥರ ಅಕ್ಯುಸೇಷನ್ ಥರ. ನೀನು ಇವಾಗ ನಾನು ಅವಾಗ ಒಂದು ನಾವು ಮಾತಾಡ್ತಾ ಇದ್ದಾಗ, ಅಂದರೆ ಇದು ನಾನು ಹೇಳ್ದೆ ಅಲ್ವಾ, ಲೈಫಲ್ಲಿ ರಿಗ್ರೆಟ್ ಇರಬಾರ್ದು ಅಂತ. ಅವಾಗ ಈ ಥರ ಏನೋ ಒಂದು ಡಿಸ್ಕಷನ್ ಬಂದಾಗ ಇನ್ಫ್ಯಾಕ್ಟ್ ನನ್ನ ಸೈಡಿಂದ ಅದನ್ನು ಕ್ವೆಶ್ಚನ್ ಮಾಡಲಿಲ್ಲ. ಒಂಥರ ನಾನು ಒಂದು ಬೈಯೋ ಥರ ಅಥವಾ ಒಂದು ಕ್ವೆಶ್ಚನ್ ಮಾಡೋ ಥರ ಇತ್ತು. ಈಗ ಸುಮ್ಮನೆ ಯಾಕೆ ಹಿಂಗೆ ಹೇಳ್ತೀಯಾ, ಮಾಡಬೇಕಾಗಿತ್ತು. ನಿನ್ನನ್ನು ಯಾರು ಬೇಡ ಅಂದಿರೋರು, ನಿನ್ನನ್ನು ಯಾರು ತಡೀತಾ ಇದ್ರು, ಮಾಡಬೇಕಾಗಿತ್ತು. ನಾವುಗಳೆಲ್ಲ ದೊಡ್ಡವರಾದ್ಮೇಲೂ ನೀವು ಮಾಡಿದ್ದಿದ್ರೆ ಆಲ್ ಆಫ್ ಅಸ್ ವುಡ್ ಹ್ಯಾವ್ ಸಪೋರ್ಟೆಡ್ ಯು. ನೀನು ಮಾಡಲಿಲ್ಲ, ಇವಾಗ ನಾನು ಬಿಟ್ಟೆ, ನಾನು ಹಂಗೆ ಮಾಡಿದೆ ಅಂತ ನೀ ಯಾಕೆ ರಿಗ್ರೆಟ್ ಮಾಡ್ತೀಯ ಅಂತ ಈ ಥರ ಹ್ಯಾಡ್ ಕ್ವೆಶ್ಚನ್ಡ್ ಹರ್. ಬಟ್ ಐ ವಿಶ್ ಎನ್ಕರೇಜ್ ಮಾಡಬೇಕಾಗಿತ್ತು, ಮಾಡು ಅಂತ. ಬಟ್ ಗೊತ್ತಿಲ್ಲ, ಐ ಡೋಂಟ್ ಥಿಂಕ್ ಅವರು ಮಾಡಿರೋರು ಅಂತ. ಯಾಕೆಂದರೆ ತನ್ನ ಬಗ್ಗೆ ಅಂತ ಬಂದಾಗ ಅವ್ರಿಗೆ ಅದೇ ಅಗೇನ್ ಈ ಸಮಾಜ ಇದು ಅದ್ರ ಬಗ್ಗೆ ತುಂಬ ಒಂದು ಕಾಳಜಿ ಅಂತಲ್ಲ, ಅದ್ರ ಬಗ್ಗೆ ಒಂದು ಫಿಯರ್ ಅನ್ಬೋದಾ ಏನು, ಆ ಥರದ್ದೊಂದಿತ್ತು. ಬಟ್ ಡೆಫಿನೆಟ್ಲಿ ಶಿ ಕುಡ್ ಹ್ಯಾವ್ ಡನ್ ಇಟ್. ಬಟ್ ಅದನ್ನು ನಿಮ್ಮ 3 ಜನಕ್ಕೆ ಧಾರೆ ಎರೆದಿದ್ದಾರೆ ಅವರು. ತಾಯಿಯಿಂದ ಬರಬೇಕಾಗಿರೋ ಇನ್ನೊಂದು ದೊಡ್ಡ ಗುಣ ಅಂತ ಹೇಳಿದ್ರೆ ಅದು ಮನಿ ಮ್ಯಾನೇಜ್ಮೆಂಟ್, ಹೆಣ್ಮಕ್ಳಿಗೆ ಸ್ಪೆಷಲಿ. ಸೊ ಅಮ್ಮ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಏನು ಸೂತ್ರಗಳು ಹೇಳ್ತಿದ್ರು? ಸೂಪರ್. ಎಲ್ಲ ಅವರೇ ಹ್ಯಾಂಡಲ್ ಮಾಡ್ತಿದ್ರು, ಎಲ್ಲನೂ ಅವರೇ ನೋಡ್ಕೊತಾ ಇದ್ರು. ಕೆಲವೊಂದು ಏನು ಗೊತ್ತಾ, ವಾಕ್ ಯೋರ್ ಟಾಕ್ ಅಂತಾರಲ್ವ, ಪ್ರತಿ ಸತಿ ಏನು ಹೇಳ್ಕೊಟ್ಟು ಏನಂತಾರೆ ಲ್ಯಾಬಲ್ಲಿ ಹಿಂಗೆ ಮಾಡಿ ಅಂತ ಹೇಳ್ಕೊಟ್ಟು ಮಾಡೋ ಅವಶ್ಯಕತೆ ಇಲ್ಲ. ಎಸ್ಪೆಷಲಿ ಪೇರೆಂಟಿಂಗ್ ಅಂತ ಬಂದಾಗ ಇದು ನಾನು ನೋಡಿರೋದು, ಆಮೇಲೆ ನನ್ನ ಎಕ್ಸ್ಪೀರಿಯೆನ್ಸು. ನೀವು ಹೇಗೆ ನಡ್ಕೋತಿರೋ ಅದು ಮಕ್ಕಳು ಫಾಲೋ ಮಾಡ್ತಾರೆ. ಎಸ್ಪೆಷಲಿ ಅಟ್ಲೀಸ್ಟ್ ದ ಬಿಗಿನಿಂಗ್ ಒಂದು 5 ಇಯರ್ಸ್ವರೆಗೂ, ಅಂದರೆ ಕಂಪ್ಲೀಟಾಗಿ ಅವ್ರು ಸ್ಕೂಲ್ಗೆ ಹೋಗಿ ಅಲ್ಲಿ ಇನ್ಫ್ಲುಯೆನ್ಸ್ ಎಲ್ಲ ಸ್ಟಾರ್ಟ್ ಮಾಡೋವರೆಗೂ ಗಾದೆನೇ ಇದೆ ಅಲ್ವಾ, ಅಂದರೆ ಮಾತೇ ಇದೆ ಅಲ್ವಾ, ಮನೆಯೇ ಮೊದಲ ಪಾಠಶಾಲೆ. ಸೊ ದೇ ಲರ್ನ್ ಫ್ರಮ್ ಯು. ಸೊ ಅಮ್ಮ, ನಾನು ಯಾಕೆಂದರೆ ತುಂಬ ಗ್ಯಾಪ್ ಆದಮೇಲೆ ಹುಟ್ಟಿದ್ರಿಂದ ಲಿಟ್ರಲಿ ಯಾವಾಗಲೂ ಅವ್ರು ಶರ್ಗಿಡ್ಕೊಂಡೇ ಓಡಾಡ್ತಾ ಇದ್ದೆ. ಸೊ ಹಾಗಾಗಿ ಅವರು ಏನೇನು ಮಾಡ್ತಿದ್ರು, ಬರೀ ಮನಿ ಮ್ಯಾನೇಜ್ಮೆಂಟ್ ಅಂತಲ್ಲ, ಒಂದು ಹಬ್ಬಗಳಿರ್ಬೋದು, ಪೂಜೆ ಏನಾದರೂ ಆಗಲಿ, ಅದು ಏನು ಹಿಂಗೆ ಮಾಡು ಅಂತ ಹೇಳ್ಕೊಡ್ತಾ ಇರಲಿಲ್ಲ. ವಾಚ್ ಮಾಡಿ 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 ಮೇ ಬಿ ಅದಕ್ಕೆ ಇರಬೇಕು ನಂಗೆ ಟ್ರೇಟು, ನಂಗೆ ಗೊತ್ತಿಲ್ಲದೆ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಇನ್ನೆಲ್ಲ. ಸೊ ಹಾಗೆ ಕಲ್ತಿದ್ದು. ಅದು ಹಾಗೆ ಟ್ರಾನ್ಸ್ಫರ್ ಆಗಿದೆಯಾ ಈಗ ಮಗಳಿಗೆ ಅಂತ ಅಂದ್ಕೊಂಡಿದ್ದೀನಿ.
ಇಲ್ಲ ಇಲ್ಲ, ಕೆಲವು ವಿಷಯದಲ್ಲಿ ಕೆಲವು ವಿಷಯದಲ್ಲಿ ಅವಳು ಏನಾದ್ರು ಇದು ನೋಡಿದ್ರೆ ಅಷ್ಟೇ ಬಂದು ನನ್ನ ಈಗ ಬಟ್ಟೆ ಮಡಿಸಿಟ್ಕೊಳ್ಳಲ್ಲ ಅಷ್ಟೇ ನನ್ನ ಮಗಳು, ಬಾರ್ಡ್ರ್ ಎಲ್ಲ ಕಿತ್ತಾಕಿಟ್ಟಿರ್ತಾಳೆ. ಬೇರೆ ಇದೆಲ್ಲ ಶಿ ಸ್ಮಾರ್ಟ್. ಹೇಗೆ ಸುಧಾರಾಣಿ ಅವ್ರು ಆರ್ಗನೈಸ್ಡಾ ಎಲ್ಲಾನು? ತುಂಬ ಅದಕ್ಕೆ ಬಟ್ಟೆ ಮಡ್ಚಲ್ಲ ಅಂತ. ತುಂಬ ಕ್ಲೆನ್ಲಿನೆಸ್ ಫ್ರೀಕು. ಈಗಲೂ ಮಧ್ಯಾಹ್ನ ನನ್ನ ಫ್ರೆಂಡ್ ಯಾರೋ ಹೇಳ್ತಾಯಿದ್ರು, ನಾನಂತ ಏನೋ ಅಂತ ಇದ್ದೆ, ಅಯ್ಯೋ ಸುಸ್ತಾಗೋಗಿತ್ತು ಅಂತ. ಅದಕ್ಕೆ ಎಲ್ಲ ಏನಂತಾರೆ, ಹಿಂದಿನ ಕಾಲದಲ್ಲಿ ಕೂತ್ಕೊಂಡು ಅಡುಗೆ ಮಾಡೋರಲ್ವ, ಏನೋ ಹೆಲ್ತಿನ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಅದಕ್ಕೆ ಸ್ಟೂಲ್ ಹಾಕ್ಕೊಂಡು ಕೂತ್ಕೊಳ್ಳುತ್ತಾನೆ ಅಂತ ನಾನಂದೆ, ಪ್ರತಿ ಸತಿ ಸ್ಟೂಲಿಂದ ಇಳಿದ್ಬಿಟ್ಟು ಹೋಗಿ ತೊಗೊಂಬಂದು ತಿರ್ಗಾ ಸ್ಟೂಲ್ ಹತ್ತು ಕೂತ್ಕೊಂಡು ಅಡುಗೆ ಮಾಡ್ತೀನಿ, ಏನು ಹೇಳ್ತಿದ್ಯಾ ಅಂತ. ಯಾಕಿಲ್ಲ, ಒಂದೇ ಸತಿ ಎಲ್ಲ ಏನೇನು ಬೇಕು, ಇವತ್ತು ಈ ಅಡುಗೆ ಮಾಡ್ತೀನಿ ಅಂದರೂ ಗೊತ್ತಲ್ವ, ಎಲ್ಲ ತಂದು ಪಕ್ಕದಲ್ಲೇ ಇಟ್ಕೊಂಬಿಟ್ಟು ಅಡುಗೆ ಆದಮೇಲೆ ತೆಗೆದಿಡ್ಬೇಕು. ನಿನ್ಗೆಲ್ಲಾಗತ್ತೆ, ನಿನ್ಗೆ ಅದು ಒಂದು ಹಿಂಗೆ ತೆಗೆದ ತಕ್ಷಣ ವಾಪಸ್ ಇಟ್ಬಿಡ್ಬೇಕು ಅಂತ. ಸೊ ಅಮ್ಮ ಮಗಳದು ಇದೊಂದು ವ್ಯತ್ಯಾಸ ಜೋರಿದೆ. ಬರೀ ಬಟ್ಟೆ ಮಡಿಸಿಟ್ಕೊಳ್ಳೋದಲ್ಲ, ಇದೇ ಥರನೇ ಅವಳು ಅಂತಾಳೆ, ಅಪ್ಪ ನಿನ್ನ ಅಡುಗೆ ಮನೆಗೆ ಬಂತು ಅಂತಂದರೆ ನೀನು ಬರೋಕ್ಕೆ ಮುಂಚೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಡಬೇಕು ಅಂತ. ಸೊ ಅವರೆಲ್ಲ ನಿಮ್ಮ ಫ್ರೆಂಡ್ ಹೇಳಿದ್ದನ್ನ ನಿಮ್ಮ ಮಗಳು ಮಾಡ್ತಾರಾ? ಎಲ್ಲ ತಂದು ಒಟ್ಟಿಗೆ ಇಟ್ಕೊಂಡು ಅಡುಗೆ ಮಾಡಿ ಆಮೇಲೆ ಅದು ಅಲ್ಲೇ ಏನಾದ್ರು ಕತ್ರಿ ಯೂಸ್ ಮಾಡಿದರೆ ಅದು ಅಲ್ಲೇ ಇರುತ್ತೆ, ಇನ್ನೇನೋ ಒಂದು ಸ್ಪೂನ್ ಈ ಕಡೆ ಇರುತ್ತೆ, ಇನ್ಯಾವುದೋ ಬಾಟಲ್ ತೆಗೆದಿರ್ತಾಳೆ ಅದು ಅಲ್ಲೇ ಇರುತ್ತೆ. ನಾನು ಹೇಳೋದು ತಕ್ಷಣ ಅಲ್ಲೇ ತೆಗೆದಿಟ್ಬಿಡುತ್ತಾನೆ, ಕೆಲಸ ಮಾಡ್ತಾ ಮಾಡ್ತಾ ಅಲ್ಲಲ್ಲೇ ಕ್ಲಿಯರ್ ಆಗ್ಬಿಡ್ಬೇಕು, ಇಲ್ಲಾಂದ್ರೆ ಯು ವಿಲ್ ಸ್ಪೆಂಡ್ ಮೋರ್ ಟೈಮ್ ಕ್ಲೀನಿಂಗ್ ಇಟ್ ಅಂತ. ಒಂದು ವಿಯರ್ಡ್ ಹ್ಯಾಬಿಟ್ ಏನಿದೆ ನಿಮ್ಮದು, ಇಂಥ ಕ್ಲೀನಿಂಗಲ್ಲಿ ಆಗಲಿ ಅಥವಾ ಅರೇಂಜಿಂಗಲ್ಲಾಗಲಿ ಏನಾದರೂ ಒಂದು ವಿಯರ್ಡ್ ಅನ್ಸೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಯು ಆರ್ ಸೋ ವಿಯರ್ಡ್ ಅಬೌಟ್ ಇಟ್ ಅಂತ ಯಾವುದಾದ್ರೂ ಇದೆಯಾ? ಕೆಲವರಿಗೆ ಫ್ರೇಮ್ನ ಸ್ವಲ್ಪ ಹಿಂಗೆ ಮಾಡೋ ಅಭ್ಯಾಸ, ಅದೆಲ್ಲ ಅಯ್ಯೋ ಅದೆಲ್ಲ ಇದೆ. ನಾನು ಹಿಂಗೆ ನೋಡ್ತಾ ಇದ್ದಾಗಲೇ ಹೇಳ್ತೀನಿ ಇದು ಸೊಟ್ಟ ಇದೆ ಅಂತ. ಅವ್ರು ಮೆಜರಿಂಗ್ ಟೇಪ್ ಎಲ್ಲ ತಂದು ನೋಡಿದ್ರೆ ಅದಕ್ಕೆ ಇದು ಬೇರೆ ಬೇಕಾ, ಕಣ್ಣಂದಾಜಲ್ಲೇ ಗೊತ್ತಾಗ್ತಾ ಇದೆ ಅದು ಸೊಟ್ಟ ಇದೆ ಅಂತ. ಆ್ಯಂಡ್ ಐ ಲೈಕ್ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಇನ್ ಕ್ಲೀನ್ ಲೈನ್ಸ್, ಆ ಥರ ಇದೆ. ಆಮೇಲೆ ಚಿಕ್ಕ ವಯಸ್ಸಲ್ಲಿ ನನ್ನ ಅತ್ತೆಗೆ ಯಾವಾಗಲೂ ಇದು ಮಾಡ್ತಾಯಿದ್ದೆ. ಅವರು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾಯಿದ್ರು. ಪಾಪ ಬೆಳಗ್ಗೆ ಹೊರಡೋ ಅರ್ಜೆಂಟಲ್ಲಿ ಇದು ಮ್ಯಾಚಿಂಗ್ ಸೀರೆ ಬ್ಲೌಸು ಇಲ್ಲದೆ ಇದ್ದರೆ ಅವಳು ಯಾಕೆ ಹಾಕ್ಕೊಂಡಿಲ್ಲ, ನೀವು ಮ್ಯಾಚಿಂಗ್ ಬ್ಲೌಸ್ ಯಾಕೆ ಹಾಕ್ಕೊಂಡಿಲ್ಲ ಇದಕ್ಕೆ ಅಂತ ಯಾವಾಗಲೂ ಕೇಳ್ತಾ ಇದ್ದೆ. ನೋಡಿ ಇದಕ್ಕೆ ಗ್ರೀನ್ ಹಾಕೋಬೇಕು. ಸೊ ಇಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದೋಸ್ ಥಿಂಗ್ಸ್. ತುಂಬ ಪರ್ಟಿಕ್ಯುಲರ್ ಇದ್ದೀರಿ, ಎವ್ರಿಥಿಂಗ್ ಅಬೌಟ್ ಎವ್ರಿಥಿಂಗ್. ಓಕೆ. ಸೊ ತುಂಬ ಸುಧಾರಾಣಿಯವರ ಏಕಾಂಗಿ ಅಥವಾ ಏಕಾಂತ ಇದ್ದಾಗ, ಅಥವಾ ಇವತ್ತು ನನಗೆ ಫುಲ್ ಟೈಮ್ ಇದೆ, ಐ ಆಮ್ ಆಲ್ ಅಲೋನ್ ಇನ್ ದ ವರ್ಲ್ಡ್ ಅಂದಾಗ ಏನು ಮಾಡ್ತೀರಿ? ಬುಕ್ ಓದೋದು ಬಿಟ್ಟು ಏನಿಲ್ಲ, ಸಿಟ್ ಬ್ಯಾಕ್, ಕಾಂಟಂಪ್ಲೇಟ್, ಯೋಚನೆ ಮಾಡು. ಹಿಂದೆ ಓಕೆ ಏನಾದರೂ ತಪ್ಪಾಗಿದ್ದರೆ ಅದನ್ನು ಹೇಗೆ ಕರೆಕ್ಟ್ ಮಾಡ್ಕೋಬೋದು, ಅಥವಾ ಮುಂದೆ ಇದೇ ಥರ ಸಿಚುವೇಶನ್ ಬಂದರೆ ಹೇಗೆ ಲಾಸ್ಟ್ ಟೈಮ್ ರಿಯಾಕ್ಟ್ ಮಾಡೋದಕ್ಕಿಂತ ಬೆಟರ್ ರಿಯಾಕ್ಟ್ ಮಾಡ್ಬೋದಾ, ಅಥವಾ ಬೇರೆ ಥರ ಮಾಡ್ಬೋದಾ, ಅಥವಾ ಮುಂದೆ ಏನು ಮಾಡಬೇಕು ಕೆಲಸದ ಬಗ್ಗೆ. ಓಕೆ. ಸೊ ರಿಗ್ರೆಷನ್ಸ್ ಏನಾದರೂ ಇದೆಯಾ ಲೈಫಲ್ಲಿ? ರಿಗ್ರೆಟ್ಸ್ ಇಲ್ಲ. ನೋ ರಿಗ್ರೆಟ್ಸ್? ನೋ. ಓ ವಾವ್. ಇತ್ತು, ಇಲ್ಲ ಅಂತ ಹೇಳಲ್ಲ, ಇತ್ತು. ಬಟ್ ನಾನು ಹೇಳಿದ್ನಲ್ಲ, ಕಾಂಟಂಪ್ಲೇಟ್ ಅಂದರೆ ಕೂತ್ಕೊಂಡು ಒಂಟಿಯಾಗಿದ್ದಾಗ ಕೂತ್ಕೊಂಡು ಯೋಚನೆ ಮಾಡಿದಾಗ ಓಕೆ ದೆರ್ ವಾಸ್ ಅ ರೀಸನ್. ಪ್ರತಿಯೊಂದು ಆಗಿದ್ದಕ್ಕೂ ಅವತ್ತದು ತುಂಬ ನನಗೆ ಡಿಸ್ಟರ್ಬ್ ಮಾಡಿರ್ಬೋದು, ತುಂಬ ಕಷ್ಟ ಆಗಿರ್ಬೋದು, ತುಂಬಾ ಹಿಂಸೆ ಪಟ್ಟಿರ್ಬೋದು. ಬಟ್ ಅದು ಎಲ್ಲದಕ್ಕೂ ಒಂದು ರೀಸನ್ ಇತ್ತು. ಆ್ಯಂಡ್ ಅದೆಲ್ಲದಕ್ಕೂ ಆ ರೀಸನ್ ಏನೇನು ನಡೆದಿದೆಯೋ personally, I feel it has helped me to grow, to become a better person ಅಂತ. ಸುಮ್ಮನೆ ಹೀಗೆ ಒಂದು ಕ್ವಾಂಟಮ್ ವರ್ಲ್ಡ್ ಇದೆ ಅಂತ ಅನ್ಕೊಳ್ಳೋಣ, ಹಿಂಗೆ ಹೋಗಿ ಏನೋ ಒಂದು ಬದಲಾಯಿಸಿ ಬರಬಹುದು ಜೀವನದಲ್ಲಿ ಅಂತಂದರೆ, ಸುಧಾರಾಣಿಯವ್ರ ಲೈಫಲ್ಲಿ ಹೋಗ್ತೀರಿ, ಚೇಂಜ್ ಮಾಡಿ ಬರ್ತೀನಿ ಅಂತ ಏನಾದರೂ ಇದೆಯಾ ಅಂಥದ್ದು? ಐ ವಾಂಟೆಡ್ ಟು ಚೇಂಜ್ ಇಟ್ ಅಂತ, ಅದೊಂದು ಚೇಂಜ್ ಆಗಬೇಕಾಗಿತ್ತು ಅಂತ ಏನಾದರೂ ಇದೆಯಾ? ನನಗಂತೂ ಇದೆ, ನಂಗೆ ಭಾಳ ಇದೆ. ನನಗೂ ಇದೆ. ಯೋಚನೆ ಮಾಡಿದ್ರೆ ಸುಮಾರು ಲಿಸ್ಟ್ಗಳು ಬರುತ್ತೆ. ಬಟ್ ಪ್ರಾಬಬ್ಲಿ ಆನ್ ದ ಟಾಪ್ ವುಡ್ ಬಿ ಪ್ರಾಣಿಗಳ ಬಗ್ಗೆ. ಓಕೆ, ಪ್ರಾಣಿಗಳ ಬಗ್ಗೆ. ಏಕೆಂದರೆ ನಾನು ಐ ಆಲ್ವೇಸ್ ಬಿಲೀವ್ ಪ್ರಾಣಿಗಳನ್ನ, ಮಕ್ಕಳನ್ನ, ಆಮೇಲೆ
ವಯಸ್ಸಾದವ್ರು ಹಿರಿಯರನ್ನ ನಾವು ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತೀವಿ, ಅವ್ರ ಜೊತೆ ಹೇಗೆ ಸ್ಪಂದಿಸ್ತೀವಿ ಅನ್ನೋದು ಶೋಸ್ ಯೋರ್ ಪರ್ಸ್ನಾಲಿಟಿ ಆ್ಯಸ್ ಅ ಪರ್ಸನ್. ನೀವೇನು, ಒಬ್ಬ ವ್ಯಕ್ತಿಯಾಗಿ ನೀವೇನು ಅಂತ. ಏಕೆಂದರೆ ದಿಸ್ ಇಸ್ ಆಲ್ ಮೈ ಒಪಿನಿಯನ್, ಏನೇನು ಹೇಳ್ತೀನೋ ಎಲ್ಲನೂ. ಪ್ರಪಂಚದಲ್ಲಿ ನಿಮಗೆ ನಿಮ್ಗೆ ಹೊಟ್ಟೆ ತುಂಬಿದ್ಮೇಲೆ ಒಂದು ಕಾಳು ತಿನ್ನೋಕ್ಕಾಗಲ್ಲ, ಅಥವಾ ದುಡ್ಡು ಅಷ್ಟೇ, ಎಷ್ಟು ದುಡ್ಡು ಇಟ್ಕೊಳ್ಳೋಕೆ ಸಾಧ್ಯ. ಆದರೆ ಪ್ರೀತಿ ಮಾತ್ರ ಎಷ್ಟು ಪ್ರೀತಿ ಕೊಟ್ಟರು ಅಬಂಡೆನ್ಸ್ ಅದು ಅಲ್ವಾ. ಸೊ ಐ ಥಿಂಕ್ ನಾವು ಹ್ಯೂಮನ್ಸ್ ಆಗಿ ಮನುಷ್ಯರಾಗಿ ಹುಟ್ಟಿದ ಮೇಲೆ ದಟ್ಸ್ ದ ಓನ್ಲಿ ಥಿಂಗ್ ದಟ್ ವಿ ಕ್ಯಾನ್ ಗಿವ್ ಅನ್ ಅಬಂಡೆನ್ಸ್. ಯಾತಕ್ಕೆ ಸುಮ್ಮನೆ ಇದು ಮಾಡಬೇಕು? ಓಕೆ.